ಎಸ್ ನಾರಾಯಣ್ ಸೊಸೆ ಗಲಾಟೆಯ ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಸಪರೇಟ್ ಮನೆ ಮಾಡಿದ್ಲಂತೆ ಎಸ್ ನಾರಾಯಣ್ ಅವರ ಸೊಸೆ. ಗಂಡನನ್ನ ಬಿಟ್ಟು ಅಪ್ಪನ ಮನೆ ಹತ್ತಿರದಲ್ಲೇ ಮನೆ ಮಾಡಿದ್ಲು ಪವಿತ್ರ ಅಂತೇಳಿ ಗೊತ್ತಾಗ್ತಾ ಇದೆ. ಗಂಡನ ಮನೆಯಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಸುಳ್ಳು ಹೇಳಿ ಸಪರೇಟ್ ಮನೆ ಮಾಡಿದ್ಲು ಪವಿತ್ರ ಅಂತ ಗೊತ್ತಾಗಿದೆ. ಪತಿ ಬಿಟ್ಟು ಬರಬಾರ್ದು, ಗಂಡನನ್ನ ಬಿಟ್ಟು ಬರಬೇಡಮ್ಮ ಅಂತ ಬುದ್ಧಿವಾದ ಹೇಳಿದ್ರು ಕೂಡ ಪವಿತ್ರ ಕೇಳಿಲ್ಲ. ತಂದೆಯ ಒಳ್ಳೆಯ ಮಾತು ಕೇಳದೆ ಪವಿತ್ರ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ಲಂತೆ. ಕೊನೆಗೆ ಮರ್ಯಾದೆಗೆ ಅಂಜಿ ಮನೆಗೆ ಕರ್ಕೊಂಡು ಬಂದಿದ್ರು ತಂದೆ. ಆದರೂ ಕೂಡ ತಂದೆ ತಾಯಿಗೆ ಬೆಲೆ ಕೊಡ್ತಾ ಇರ್ಲಿಲ್ವಂತೆ ಗಲಾಟೆ ಮಗಳು. ಮಗಳ ವಿಚಿತ್ರ ವರ್ತನೆಗೆ ಬೇಸತ್ತು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೂಡ ಅವ್ರ ತಂದೆ ಕೊಟ್ಟಿರ್ತಾರೆ. ಮಗಳು ಪವಿತ್ರ ವಿರುದ್ಧವೇ ತಂದೆ ಶಿವಕುಮಾರ್ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ತಂದೆ ಶಿವಕುಮಾರ್ ಕೊಟ್ಟಂತಹ ದೂರಿನ ಪ್ರತಿ ಲಭಿಸಿದೆ. ನೋಡಿ, ಮದುವೆ ಮಾಡಿಕೊಟ್ಟಾದ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಸ್ವಲ್ಪ ಗಲಾಟೆ ಆದರೆ, ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಯಾರು ಕೂಡ ಗಂಡನನ್ನು ಬಿಟ್ಬಿಟ್ಟು ಬಂದ್ಬಿಡಮ್ಮ ಅಂತ ಯಾವ ತಂದೆ ತಾಯಿ ಕೂಡ ಹೇಳಲ್ಲ. ಅಲ್ಲೇ ಇರಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆದರೆ ಈ ಥರದ್ದೆಲ್ಲ ಮಾಡಬಾರ್ದು ಅಂತೇಳಿ ಬುದ್ಧಿ ಮಾತು ಹೇಳ್ತಾರೆ. ಅದು ತಂದೆ ತಾಯಿಯ ಒಂದು ಕರ್ತವ್ಯ. ಆದರೆ ಈ ಥರದ್ದೆಲ್ಲ ಬುದ್ಧಿವಾದ ಕೇಳಿಸ್ಕೊಂಡು ಈ ಕಿವಿಲ್ ಬಿಡ್ತಾರೆ ಅಂತಾರಲ್ಲ, ಆ ಥರ ಗಲಾಟೆ ಮಗಳು ಪವಿತ್ರ ಮಾಡ್ತಾ ಇದ್ಲು. ನನಗೆ ಭಾಳ ಹಿಂಸೆ ಆಗ್ತಾ ಇದೆ ಅಂತೇಳಿ ಮನೆಗೆ ಬಂದಿರ್ತಾರೆ. ಆಮೇಲೆ ಸಪ್ರೇಟ್ ಇರಲಿ ಅಂತೇಳಿ ಸಪ್ರೇಟ್ ಮನೆ ಕೂಡ ಮಾಡಿಕೊಟ್ಟಿರುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಎಸ್ ನಾರಾಯಣ್ ಅವರ ಮೇಲೆ ಒಂದು ವರದಕ್ಷಿಣೆ ಕಿರುಕುಳದ ಆರೋಪ ಏನು ಕೇಳಿ ಬಂದಿತ್ತು. ಈಗ ಇನ್ಸೈಡ್ ಸ್ಟೋರಿಗಳು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಸಪ್ರೇಟ್ ಮನೆ ಮಾಡಿರುವಂಥ ವಿಚಾರ, ಅದರ ಜೊತೆಗೆ ಅವ್ರ ತಂದೆ ಶಿವಕುಮಾರ್ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ಥರ ಮನೆಯಿಂದ ಬಿಟ್ಟು ಬಂದಿದ್ದಾಳೆ, ಅವ್ರ ಮನೆಗೆ ಹೋಗಿ ಜೀವನ ನಡೆಸೋದಕ್ಕೆ ನೀವೊಂದು ಸ್ವಲ್ಪ ಕರೆದು ಬುದ್ಧಿ ಮಾತು ಹೇಳಿ, ಹೇಗೂ ತಂದೆ ತಾಯಿ ಮಾತಂತೂ ಕೇಳ್ತಾ ಇಲ್ಲ ನಮ್ಮ ಮಗಳು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕಾಪಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಎಸ್ ನಾರಾಯಣ್ ಅವರ ಸೊಸೆಯ ಗಲಾಟೆಯ ವಿಚಾರ ಏನಿದೆ, ಆರಂಭದಲ್ಲಿ ಇವ್ರದೇ ತಪ್ಪಿರಬಹುದು ಅಂತಲೇ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಇದ್ರ ಬಗ್ಗೆ ಪವಿತ್ರ ಅವರ ತಂದೆ ಶಿವಕುಮಾರ್ ಅವರ ಜೊತೆಗೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಮಾತನಾಡ್ತಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಇಲ್ವೋ ಗೊತ್ತಿಲ್ಲ, ಇರೋ ತನಕ ಅಲ್ಲಿ ಇಲ್ಲಿ ನಾನು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ನಾಡಿದ್ದು ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈಗ ಏಜ್ ಆದ್ಮೇಲೆ ತಮ್ಗೆಲ್ಲ ಗೊತ್ತಲ್ವಾ ತಾಯಿ? ಸರ್ ಅದು ಗೊತ್ತಾಗುತ್ತೆ, ಹೌದು. ಬಟ್ ಮಗಳ ಮೇಲೆ ಕಂಪ್ಲೇಂಟ್ ಇಲ್ಲ ಇಲ್ಲ, ನಮಗೂ ಅವಳಿಗೂ ಸಂಬಂಧ ಇಲ್ಲ. ನಮ್ಮ ಮಗಳೇ ಅಲ್ಲ ಅವಳು, ನಮಗೂ ಅವಳಿಗೂ ಸಂಬಂಧ ಇಲ್ಲಮ್ಮ. ಏನಾರು ಬೇಕಾದ್ರೆ ಕೇಳಿ. ಈ ತರ ಇಂಥವ್ರ ಶಿವಕುಮಾರ್ ಅನ್ನೋರು ಫೋನ್ ಮಾಡಿದ್ದೆ, ಅವ್ರೇನಾರು ನಿಮಗೆ ಪಿಕ್ ಮಾಡಿದ್ರೆ ಇಲ್ಲ ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ಏನಾರು ವಿಷಯ ಬೇಕಾದ್ರೆ ಅವ್ರನ್ನೇ ಕೇಳಿ ಅಂತ ಹೇಳೋದಂತ ಹೇಳ, ಆಯ್ತಾ? ನಾನು ನಾರ್ಮಲ್ ಆಗಿ ಕೇಳ್ತಾ ಇದೀನಿ ಸರ್. ನಾನು ಜರ್ನಲಿಸ್ಟ್ ಮಾಹಿತಿ ಬೇಕಾದ್ರೆ ದಯಮಾಡಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡಿ. ಸರ್ ಅವ್ರಿಗೆ ಫೋನ್ ಮಾಡಿದೆ, ಪವಿತ್ರ ಅವ್ರಿಗೆ ಪಿಕ್ ಮಾಡಿಲ್ಲ ಅವರು. ನೋಡಿ, ಒಬ್ಬ ತಂದೆಯಾಗಿ ನನ್ನ ಕೆಲಸ ಏನ್ ಗೊತ್ತಾ, ಮದುವೆ ಮಾಡ್ಕೊಳ್ಳೋದು. ನಿಮ್ಮ ಮನೆಯಲ್ಲೇ ಆಗ್ಲಿ, ನಮ್ಮ ಮನೆಯಲ್ಲೇ ಆಗ್ಲಿ, ಯಾರ ಮನೆಯಲ್ಲೇ ಆಗ್ಲಿ, ಮದುವೆ ಮಾಡ್ಕೊಡೋದು ತಂದೆಯ ಕರ್ತವ್ಯ. ಹೌದು. ಮದುವೆ ಆದ್ಮೇಲೆ ತಂದೆಗೂ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಏನಾರು ಇದ್ರೆ ನನಗೂ ಗೊತ್ತಿಲ್ಲ ಅಮ್ಮ. ನಾನೀಗ ಪ್ರೆಸೆಂಟ್ ಇನ್ ಹೊಸಪೇಟ್, ಹಂಪೆ, ಅಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೀನಿ. ನನಗೂ ಯಾರೋ ಫೋನ್ ಮಾಡಿ ಹೇಳಿದ್ರು, ಕೆಲವೊಂದು ಮಾಧ್ಯಮಗಳ ಪ್ರಕಾರ ನೋಡಿದೆ. ಏನ್ ನಡೀತೋ ಏನೋ ನನಗ್ ಗೊತ್ತಿಲ್ಲ. ದಯವಿಟ್ಟು ತಮಗೆ ಏನಾದ್ರು ಸಂದೇಶ ಬೇಕಾದ್ರೆ ಏನಿಲ್ಲ ಸರ್, ನನಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು ಅಷ್ಟೇ. ಅಂದ್ರೆ ಏನಾದ್ರೂ ನೀವು ಆಕೆಗೂ ನಮಗೂ ತುಂಬಾ ದೂರದ ಸಂಬಂಧ. ಆಕೆಗೆ ಫೋನ್ ಮಾಡಿ ಅವ್ರ ಕೆಲಸ ಮುಗಿದ್ಮೇಲೆ ಇಲ್ಲ ವಾಟ್ಸಾಪ್ ಮಾಡಿ ನನ್ನ ನಂಬರ್ಗೆ. ಕೀರ್ತಿ ಪಾಟೀಲ್ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ. ಕೀರ್ತಿ, ನೀವು ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಆಕೆ ನನ್ನ ಮಗಳೇ ಅಲ್ಲ, ನನಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅಷ್ಟರ ಮಟ್ಟಿಗೆ ನೋವು ಕೊಟ್ಟಿದ್ರಾ ಹೇಗೆ ಅಂತ ಏನು ಹೇಳ್ತಿದ್ರು ಅವರು?
ಖಂಡಿತವಾಗ್ಲೂ ಪ್ರಭು, ಈ ಒಂದು ಕೇಸ್ ನಾವು ಈ ಘಟನೆ ಎಲ್ಲ ನೋಡೋದಾದ್ರೆ ಅದರಲ್ಲಿ ಪವಿತ್ರ ಅವರ ಪಾಲು ಏನಿದೆ, ಎಷ್ಟು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಅವರೇ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿದೆ. ಹಲವು ಬಾರಿ ನಾನು ಅವರಿಗೆ ಕರೆ ಮಾಡಿದೆ, ಇವತ್ತು ಕರೆ ಮಾಡಿದೆ, ನಿನ್ನೆ ಅಷ್ಟೇ ಆ ಸುದ್ದಿ ಗೊತ್ತಾದ್ಮೇಲೂ ಸಹ ಕರೆ ಮಾಡುವಂತಹ ಪ್ರಯತ್ನ ಮಾಡಿದೆ. ಆದರೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾಂಡ್ ಬರ್ತಿಲ್ಲ. ಇಲ್ಲಿ ಎಸ್ ನಾರಾಯಣ್ ಅವರು ಇರ್ಬೋದು, ಪವನ್ ಅವರು ಇರಬಹುದು, ಜೊತೆಗೆ ಈ ಕಡೆ ಅವರ ತಂದೆ ಆದಂತಹ ಶಿವಕುಮಾರ್ ಇರ್ಬೋದು, ಅವರ ವರ್ಷನ್ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಗಳು ನನಗೆ ಸಂಬಂಧನೇ ಇಲ್ಲ, ನನ್ನ ಪಾಲಿಗೆ ಅವಳು ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿರೋವಂಥದ್ದು. ಈ ಕಡೆ ಎಸ್ ನಾರಾಯಣ್ ಅವರು ಎಂದ್ರೆ ಶತ್ರುವಿನ ಕೊನೆಯ ಅಸ್ತ್ರ ಏನಂದ್ರೆ ಅಪಪ್ರಚಾರ ಅನ್ನುವಂಥದ್ದು. ವರದಕ್ಷಿಣೆ ಕೇಸ್ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಬಹಳ ಸುಲಭ ಆಗ್ಬಿಟ್ಟಿದೆ, ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ. ಹೀಗಾಗಿ ಆ ಮಗಳು ಏನು ಮಾಡ್ತಾಳೆ ಮಾಡಲಿ, ನನಗೂ ಸಹ ಮಗಳೇ, ಆದರೆ ಈ ರೀತಿ ಯಾಕೆ ನನ್ನ ಮೇಲೆ ಅಪವಾದ ಮಾಡ್ತಿದ್ದಾರೆ. ಅದರಲ್ಲೂ ಸಹ ಅವರ ಮಗ ಸಹ ಮನೆ ಹತ್ರ ಹೋಗಿ ಎಲ್ಲವನ್ನೂ ಕೇಳ್ಕೊಂಡಿದ್ರಂತೆ, ವಾಪಸ್ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸಿ ಅನ್ನುವಂಥದ್ದನ್ನ ತವ್ರ ಮನೆಗೆ ಹೋಗಿ ಕೇಳ್ಕೊಂಡ್ರು ಸಹ ಅವತ್ತು ಅವ್ರಿಗೂ ಅವಮಾನ ಮಾಡಿರುವಂಥದ್ದು. ಅಂದರೆ ಗಂಡನಿಗೂ ಅವಮಾನ ಮಾಡಿ ಈ ಕಡೆ ತಂದೆಗೂ ಬೇಡವಾಗಿರುವಂತಹ ಪವಿತ್ರ ಅವರು ಏನು ಮಾಡಿರಬಹುದು, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ರೆ, ಆಕ್ಚುಲ್ ಆಗಿ ಎಸ್ ನಾರಾಯಣ್ ಅವರಿಗೆ ಮಾಡಿರುವಂತಹ ಡಿಮ್ಯಾಂಡ್ಗಳು ಏನು ಅನ್ನುವಂಥ ಎಲ್ಲ ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗುತ್ತೆ. ಅದರಲ್ಲೂ ಸಹ ಈ ಕಡೆ ಶಿವಕುಮಾರ್ ಅವರು ತಂದೆಯವರು ಒಂದು ದೂರನ್ನ ಕೊಡ್ತಾರೆ, ಕಂಪ್ಲೇಂಟ್ನ ಕೊಡ್ತಾರೆ ಮಗಳು ವಿಚಾರವಾಗಿ. ಅಂದರೆ ಮಗಳು ಹಾಗೂ ಅಳಿಯ ಇಬ್ಬರನ್ನು ಒಂದು ಮಾಡುವಂತಹ ಎಲ್ಲ ಕೆಲಸಗಳನ್ನು ಈ ಹಿಂದೆ ಕೂಡ ಅವ್ರು ಮಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ಅದು ಯಾವುದೂ ಆಗಲಿಲ್ಲ, ಪ್ರತಿಫಲ ಸಿಗಲಿಲ್ಲ, ಅವ್ರ ಕೈಯಿಂದ ಆಗಲಿಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಪೊಲೀಸ್ ಠಾಣೆ ಮೆಟ್ಟಲೇರುವಂಥದ್ದು ಆ ದೂರಲ್ಲಿ ಉಲ್ಲೇಖ ಆಗಿರುತ್ತೆ. ಅದರಲ್ಲೂ ಸಹ ಅವರ ಮಗಳು ಪವಿತ್ರ ಜೊತೆಗೆ ಇನ್ನೊಬ್ರು ಮಗಳು ಕೂಡ ಇರ್ತಾರೆ. ಇಬ್ಬರಿಗೂ ಸಹ ಮದುವೆ ಮಾಡಿದ್ದಾದ ಮೇಲೆ ನನ್ನ ತಂದೆಯಾಗಿ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಎಲ್ಲವನ್ನೂ ಕೈ ತೊಳೆದುಕೊಂಡು ಬಿಟ್ಟಿದ್ದೀನಿ. ಇದಾದ್ಮೇಲೆ ಆಕೆಗೆ ಏನು ಸಂಬಂಧಪಟ್ಟಿದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ತಂದೆಗೆ ಎಲ್ಲ ವಿಚಾರವೂ ಸಹ ಗೊತ್ತಿದ್ರು ಮಗಳ ಬಗ್ಗೆ ಯಾವುದೇ ಕಿಂಚಿತ್ತು ಎಲ್ಲೂ ಸಹ ಅವರು ಬಿಟ್ಕೊಡ್ತಿಲ್ಲ, ಸಂಬಂಧ ಇಲ್ಲ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಆಕೆ ಮದುವೆ ಆಗಿದ್ದ ತಕ್ಷಣ, ಲವ್ ಮ್ಯಾರೇಜ್ ಅನ್ನುವಂಥದ್ದು ಆಗಿದ ತಕ್ಷಣ ಎಸ್ ನಾರಾಯಣ್ ಅವರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ಆದರೆ ಅಲ್ಲಿ ನನಗೆ ಇರೋಕೆ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಮನೆಯಿಂದ ಇರುವಂತಹ ಹತ್ತಿರದಲ್ಲಿ ಮತ್ತೊಂದು ಮನೆಯನ್ನು ಮಾಡಿಕೊಂಡು ಅಲ್ಲಿರ್ತಾರೆ. ಸ್ವಲ್ಪ ದಿನ ಆ ಮನೆಯನ್ನು ತೊರೆದು ಮತ್ತೆ ನಮ್ಮ ಮನೆಗೆ ಬರ್ತಾಳೆ. ಅಲ್ಲಿ ನನಗೆ ಇರೋಕೆ ಇಷ್ಟ ಆಗ್ತಿಲ್ಲ ಗಂಡನ ಜೊತೆ, ಅಲ್ಲಿ ಹೆದರಿಸ್ತಾರೆ, ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ತಂದೆ ಬಳಿ ಹೇಳ್ಕೊಂಡಾಗ ಅವ್ರಿಗೂ ಸಹ ಮಗಳು ಏನೋ ಹಿಂಸೆ ಪಡ್ತಿದ್ದಾಳೆ, ಪರವಾಗಿಲ್ಲ ಮನೆಯಲ್ಲೇ ಇರಲಿ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಆದರೆ ಪದೇ ಪದೇ ಇದೇ ರಿಪೀಟ್ ಆದಾಗ, ತವ್ರ ಮನೆಗೆ ಪದೇ ಪದೇ ಮಗಳು ಬರ್ತಿದ್ದಾಳೆ ಅಂತ ಹೇಳಿದಾಗ ಸಂಸಾರದಲ್ಲಿ ಮತ್ತೆ ಬಿರುಕು ಮೂಡುತ್ತೆ. ನಾಲ್ಕು ಗೋಡೆಗಳ ಮಧ್ಯೆ ನಡಿಬೇಕಾದಂತಹ ಈ ಗಲಾಟೆ, ಈ ರೀತಿ ಸಮಾಜಕ್ಕೆ ಗೊತ್ತಾಗೋದು ಬೇಡ ಅನ್ನುವಂಥದ್ದು ಬುದ್ಧಿಯನ್ನ ಹೇಳ್ತಾರೆ. ಆದ್ರೆ ಆಕೆ ನೀವು ಮತ್ತೆ ಏನಾದರೂ ಗಂಡನ ಮನೆಗೆ ಹೋಗು ಅಂತ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅನ್ನುವಂಥದ್ದನ್ನ ಹೆದರಿಸ್ತಾಳೆ. ಈ ಒಂದು ಸೂಸೈಡ್ ರೀಸನ್ನ ಆ ಕಡೆ ಎಸ್ ನಾರಾಯಣ್ ಅವ್ರಿಗೂ ಅದೇ ರೀತಿ ಪವಿತ್ರ ಅವರು ಹೆದರಿಸೋ ಅಂಥದ್ದು. ಪದೇ ಪದೇ ನೀವೇನಾದರೂ ಯಾವ ವಿಚಾರಕ್ಕೆ ಅವ್ರು ಏನು ಡಿಮ್ಯಾಂಡ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಸೂಸೈಡ್ ಮಾಡ್ಕೋತೀನಿ ಅನ್ನೋವಂಥದ್ದನ್ನ ಎಸ್ ನಾರಾಯಣ್ ಅವ್ರಿಗೂ ಅವ್ರು ಹೆದರ್ಸಿರೋ ಅಂಥದ್ದು. ಈ ಕಡೆ ತಂದೆ ಆದಂತಹ ಶಿವಕುಮಾರ್ ಅವ್ರಿಗೂ ಅದೇ ಸೇಮ್ ರೀಸನ್ ಇಂದ ಇಟ್ಕೊಂಡು ಹೆದರ್ಸಿರೋ ಅಂಥದ್ದು. ಎಲ್ಲ ವಿಚಾರ ಗೊತ್ತಾದ ಮೇಲೆ ಇವರಿಬ್ಬರನ್ನೂ ಸರಿ ಮಾಡೋಕ್ಕಾಗೋದಿಲ್ಲ, ಏನು ಎಕ್ಸಾಕ್ಟ್ ರೀಸನ್ ಅನ್ನೋಂಥದ್ದು ನನಗೂ ಗೊತ್ತಾಗ್ತಿಲ್ಲ ಅನ್ನೋವಂಥದ್ದು ಗೊತ್ತಾದ ಮೇಲೆ ಕಂಪ್ಲೇಂಟ್ನ ಕೊಟ್ಟಿರೋ ಅಂಥದ್ದು. ಇಬ್ಬರಿಗೂ ತಿಳಿ ಹೇಳಿ ಸಂಸಾರ ನಡೆಸಬೇಕು ಅನ್ನೋವಂಥದ್ದನ್ನ ಶಿವಕುಮಾರ್ ಅವರು ಮಗಳ ಸಂಸಾರ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕಾಗಿ ಕಂಪ್ಲೇಂಟ್ನ ಕೊಟ್ಟಿರೋ ಅಂಥದ್ದು ನಾವು ಕಾಣಬಹುದಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಕೀರ್ತಿ.